ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮುಖ್ಯಮಂತ್ರಿಗಳು ಸೂಚನೆ ಏನು ಕೊಟ್ಟಿದ್ದು, ನೋಟಿಸ್ ಕೊಟ್ಟಿದ್ದು ವಾಪಸ್ ತಗೊಂಡವಲ್ಲ, ಇನ್ನೇನು ಈ ಮಾತನ್ನು ಆಡ್ತಾ ಇದ್ದಾರೆ. ವಕ್ತಾಸ್ತಿಯನ್ನ ಪಹಣಿನಲ್ಲಿ ವಾಪಸ್ ಅವರವ್ರದಕ್ಕೇನೆ, ರೈತರ ಭೂಮಿ ರೈತರಿಗೆ, ಸಾಧುಸಂತರ ಭೂಮಿ ಮಠಗಳು ಸಾಧುಸಂತರಿಗೆ, ದೇವಸ್ಥಾನದ್ದು ದೇವಸ್ಥಾನಗಳಿಗೇನೆ, ಪೌರತತ್ವ ಇಲಾಖೆದು ಪೌರತತ್ವ ಇಲಾಖೆಗೇನೆ, ಶಾಲೆ ಕಾಲೇಜು ಸರ್ಕಾರಿ ಭೂಮಿಯನ್ನು ಅವರವ್ರಿಗೆ ಪಹಣಿ ಬದಲಾವಣೆ ಆಗಲಿಲ್ಲ. ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ನವರು ಯಾರೂ ಕೂಡ ಇದ್ರ ಬಗ್ಗೆ ನ್ಯಾಯ ನಾವು ಕೊಡ್ತೀವಿ ಬಿಡಲ್ಲ ಅನ್ನೋಂಥ ಮಾತುಗಳು ಹೇಳ್ತಾ ಇಲ್ಲ. ವಿರೋಧ ಪಕ್ಷಗಳು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಹೇಳಿ ಈ ರೀತಿ ಇಸ್ಲಾಮೀಕರಣ ಮಾಡೋದಕ್ಕೆ ಒಂದು ರೀತಿಯ ನೇರವಾಗಿ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ಅವರು ಇಸ್ಲಾಂ ಸೇರಲು ಸಿದ್ಧತೆ ಮಾಡಿಕೊಂಡಿದ್ರು. ಎಷ್ಟು ಸೊಕ್ಕಿನ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಅಂಬೇಡ್ಕರ್ಗೆ ಮಾಡಿರೋಂಥ ಅಪಮಾನವನ್ನ ಖಂಡನೆ ಮಾಡಲಿಲ್ಲ. ಇದರ ಅರ್ಥ ಏನು? ಅದು ಮೂರೇ ಉದಾಹರಣೆ ಕೊಡ್ತಾ ಇದ್ದೀವಿ. ವಕ್ಫ್ ಪ್ರಾಪರ್ಟಿ ಬಗ್ಗೆ, ಅಂಬೇಡ್ಕರ್ ಅವರ ಮತಾಂತರದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದು, ಮೂರನೇದು ಮುಸಲ್ಮಾನರ ಮೀಸಲಾತಿ ಬಗ್ಗೆ. ಏನು ಹಿಂದೂಸ್ತಾನವನ್ನು ಪಾಕಿಸ್ತಾನ ಮಾಡಕ್ಕೆ ಹೊರಟಿದ್ದೀರಾ? ಇಲ್ಲಿ ಭೂಮಿ ಕಿತ್ಕೊಂಡು, ಇಲ್ಲಿ ಮಹಾಪುರುಷ ಹೆಸರನ್ನು ಬದಲಾವಣೆ ಮಾಡಿಕೊಂಡು, ಇಲ್ಲಿ ಮುಸಲ್ಮಾನರಿಗೆ ಮೀಸಲಾತಿನ ಹೆಚ್ಚಿಗೆ ಮಾಡಿಕೊಂಡು, ನಾನು ಅದಕ್ಕೋಸ್ಕರ ಹೇಳಿದೆ, ಈ ರಾಜ್ಯದಲ್ಲಿ ಸಾಧು ಸಂತರ ನೇತೃತ್ವದಲ್ಲಿ, ಧರ್ಮಾಭಿಮಾನಿಗಳ ನೇತೃತ್ವದಲ್ಲಿ ದಂಗೆ ಏಳುತ್ತೆ. ಕಾಂಗ್ರೆಸ್ ಇವರನ್ನ ಹುಡುಕಿ ಹೊಡೆಯುವಂತ ಕಾಲ ಬರುತ್ತೆ. ಯಾವ ಮುಸಲ್ಮಾನ ರೀತಿ ಮಹಾಪುರುಷರಿಗೆ ಅಪಮಾನ ಮಾಡ್ತಾರೆ ಅವ್ರನ್ನೂ ಕೂಡ ರಸ್ತೆನಲ್ಲಿ ಕೊಲ್ಲಂತ ದಿನ ಬರುತ್ತೆ. ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ, ನೀವು ಕೇವಲ ಓಟಿನ ಆಸೆಗೆ, ಮುಸಲ್ಮಾನರ ಓಟಿನ ಆಸೆಗೆ ದೇಶವನ್ನೇ ಮತಾಂತರ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಸರ್ಕಾರ ಇದೆ ಅನ್ನೋದನ್ನು ಒಂದೇ ಒಂದು ಕಾರಣಕ್ಕೆ ಹಿಂದೂಗಳಿಗೆ ಅಪಮಾನ ಮಾಡಿ, ಹಿಂದೂಗಳ ಆಸ್ತಿ ಪಾಸ್ತಿ ತಗೊಳ್ಳೋದಲ್ದೇನೆ, ಹಿಂದೂಗಳ ಮಹಾಪುರುಷರಿಗೆ ಅವಮಾನ ಮಾಡೋದಲ್ದೇನೆ, ಹಿಂದೂಗಳ ಮೀಸಲಾತಿಯನ್ನು ಕಿತ್ಕೊಳ್ಳೋದ ವ್ಯವಸ್ಥೆಯಲ್ಲಿ ಮಾಡ್ತಾ ಇರೋದು, ಇದು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ. ರಾಜ್ಯದಲ್ಲಿ ಖಂಡಿತ ಇವತ್ತಿಲ್ಲ ನಾಳೆ ದಂಗೆ ಇದ್ರೆ ಆಶ್ಚರ್ಯಪಡಬೇಡಿ. ಹಿಂದೂ ಸಮಾಜ ಜಾಗೃತಿ ಆದರೆ ಯಾರನ್ನು ಎಲ್ಲಿ ಕೊಲ್ತಾರೋ ಗೊತ್ತಾಗಲ್ಲ. ಈ ದಿಕ್ಕಿನಲ್ಲಿ ಕಾಂಗ್ರೆಸ್ಸಿಗರಿಗೆ ನಾನು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ನ್ಯಾಯಬದ್ಧವಾಗಿ ನೀವು ನಡ್ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳಿಗೂ ತೊಂದರೆ, ನಿಮ್ಮ ಜೀವಗಳಿಗೂ ತೊಂದರೆ, ರಾಜ್ಯದಲ್ಲಿ ದಂಗೆ ಇದ್ರೆ ನೀವೇ ಕಾರಣರಾಗ್ತೀರಿ ಅಂತ ಅಂಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅವನು MLA ಟಿಕೆಟ್ ನಂಗೆ ಸಿಗ್ಲಿಲ್ಲ ಅಂತ ಗುಂಡಾಗಿರಿ ಮಾಡಿದ ಕಾಂಗ್ರೆಸ್ಸಿನ ಲೀಡರ್. ಅವನು ಮುಖ್ಯಮಂತ್ರಿಗಳು ಮನೆಯಲ್ಲಿ ವಾರಗಟ್ಟಲೆ ಇಟ್ಕೊಂಡ್ರು. ಅವನು ಹೇಳಿಕೆ ಕೊಡ್ತಾನೆ, ಅಂಬೇಡ್ಕರ್ ಅವರು ಮುಸಲ್ಮಾನ್ ಧರ್ಮಕ್ಕೆ ಬರಂತ ಸಿದ್ಧತೆ ನಡೆಸ್ಕೊಂಡಿದ್ರು, ಮತ್ತೆ ಕ್ಷಮೆನೂ ಕೇಳಿದಾನೆ. ನಾನು ಹಂಗೆ ಹೇಳಿದೀನಿ ಅಂತ ಹೇಳಿಲ್ಲ, ಕ್ಷಮೆ ಕೇಳಿದಾನೆ. ಅರ್ಥ ಏನು? ಯಾವ ಮಹಾಪುರುಷರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಆಮೇಲೆ ಕ್ಷಮೆ ಕೇಳೋದು. ಯಾಕೆ ಕಾಂಗ್ರೆಸ್ ಲೀಡರ್ಗಳೆಲ್ಲ ಬಾಯಲ್ಲಿ ಏನಿಟ್ಕೊಂಡು ಕೂತಿದ್ದಾರೆ? ಹುಷಾರ್, ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಈ ಮಾತು ಹೇಳಕ್ ಆಗ್ಲಿಲ್ವಾ? ವಕ್ತಾಸ್ತಿ ವಿಚಾರದಲ್ಲಿ ಜಮೀರ್ ಮಮತಾ ಆಡಿದ್ದ ಆಟ, ಅಂಬೇಡ್ಕರ್ ವಿಚಾರದಲ್ಲಿ ಇನ್ನೊಬ್ಬ ಮುಸಲ್ಮಾನ್ ಲೀಡರ್ ಆಡಿದ್ದೇ ಆಟ. ಮೀಸಲಾತಿ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅನ್ನೋಂಥ ಮಾತನ್ನ ಪರಿಶೀಲನೆ ಮಾಡಿ ತನ್ನಿ ಅಂತ ಹೇಳಂತ ಮುಖ್ಯಮಂತ್ರಿಗಳೇ ಮಾಡಂತ ಪ್ರಯತ್ನ. ಇದನ್ನ ಕರ್ನಾಟಕ ರಾಜ್ಯದ ಯಾವ ಹಿಂದೂ ಕೂಡ ಇದನ್ನ ಒಪ್ಪಲ್ಲ. ಸಚಿವ ಸಂಪುಟದಲ್ಲಿ ಇರುವಂತಹ ಭ್ರಷ್ಟರು ಲೆಕ್ಕ ಇಲ್ಲ.
ನೇರವಾಗಿ ದಲಿತರ ಹಣವನ್ನ ನುಂಗಿ ನೀರು ಕುಡಿದಿದ್ದಾನೆ ಅನ್ನೋದನ್ನ ಭ್ರಷ್ಟಾಚಾರ ಆಗಿದೆ ಅನ್ನೋದು ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ರು. ಈ ಬೇಲಲ್ಲಿ ಬಂದಿರೋಂಥ ಒಬ್ಬ ಭ್ರಷ್ಟನ್ನ ನಾವು ಸಚಿವ ಸಂಪುಟದಲ್ಲಿ ತಗೋತೀನಿ ಅಂತಂದ್ರೆ ಏನ್ ಮಾಡೋಣ? ರಾಜ್ಯ ಜನ ಜಾಗೃತಿ ಆಗ್ಬೇಕು. ಇದು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ಜಾತಿನಲ್ಲಿ ಹೊಡಿತಾರೆ, ಧರ್ಮದಲ್ಲಿ ಹೊಡಿತಿದ್ದಾರೆ, ದುಡ್ಡಿನ ಅಹಂಭಾವದಿಂದ ಚುನಾವಣೆಯಲ್ಲಿ ಗೆಲ್ಲಂತ ಪ್ರಯತ್ನ ನಡೆಸ್ತಿದ್ದಾರೆ. ನಾನು ಅದಕ್ಕೋಸ್ಕರ ಈ 3 ವಿಧಾನಸಭಾ ಸಂದರ್ಭದಲ್ಲಿ ಹಿಂದೂ ಸಮಾಜಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರು ಹಿಂದೂಗಳ ರಕ್ಷಣೆ ಮಾಡ್ತಾರೋ ಅಂಥವ್ರನ್ನ ದಯವಿಟ್ಟು ಗೆಲ್ಲಿಸಿ. ಇಲ್ಲ ಅಂತಂದ್ರೆ ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಯಾವ ರೀತಿ ನೋವು ಅನುಭವಿಸ್ತಾ ಇದಾರೋ ಅದೇ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಗೂ ಬರುತ್ತೆ. ಅಲ್ಲಿ ಅತ್ಯಾಚಾರ, ಮತಾಂತರ ಲೆಕ್ಕ ಇಲ್ಲ.